ಯಾರು ಮಾಡಿದ್ರು ಅದಕ್ಕೆ 70 ಅದಕ್ಕೆ ಸೆಪ್ಟಜೆಂಟ್ LXS 70 ಹೀಬ್ರೂ ಮತ್ತು ಗ್ರೀಕ್ ಸ್ಕಾಲರು ಸೇರ್ಕೊಂಡು ಬಂದು. ಸೊ ಈಗೇನಾಗುತ್ತೆ ಅವಾಗ ಈ ಒಂದು ಸೆಪ್ಟಜೆಂಟ್ ಅಂದರೆ ಸೆಪ್ಟಜೆಂಟ್ ನಾವು ಹೇಳ್ತೀವಲ್ಲ ಗ್ರೀಕ್ ವರ್ಷನ್ ಆಫ್ ದಿ ಇಬ್ರೂ ಬೈಬಲ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅವಾಗ ಏನು ಮಾಡಿದ್ರು ಅಂದರೆ ಈಚ್ ಟ್ರೈಬಿಂದ 6 ಪೀಪಲ್ನ ಸೆಲೆಕ್ಟ್ ಮಾಡಿದ್ರು. ಓಕೆ. ಸೊ 12 ಟ್ರೈಬಿಂದ 6 ಜನರನ್ನ ತೆಗೆದುಕೊಂಡ್ರೆ 72 ಜನ ಆಗ್ತಾರೆ ಅಲ್ವಾ, 70 ಜನ. ಸೊ ಸೆಪ್ಟಜೆಂಟ್ ಅಂತ ಹೇಳಿದ್ರೆ ಗ್ರೀಕಲ್ಲಿ 70 ಅಂತ. ಸೊ 70 ಜನರ ಜೊತೆಯಲ್ಲಿ ಗ್ರೀಕ್ ಸ್ಕಾಲರ್ಸ್ ಕೂತ್ಕೊಂಡು ಈ ಒಂದು ಬೈಬಲ್ನ ಟ್ರಾನ್ಸ್ಲೇಟ್ ಮಾಡಿದ್ದು. ಸೊ ಅವಾಗ ಈ ಆದಿಕಾಂಡಕ್ಕೆ ಏನಂತ ಕರೆಯೋದು ಅಂತಂದಾಗ ದೇವ್ ಅಂಡರ್ಸ್ಟುಡ್ ಜೆನಸಿಸ್ ಅಂತ ಹೇಳಿದ್ರೆ ದ ಬಿಗಿನಿಂಗ್ ಆಫ್ ಸಮಥಿಂಗ್ ಅಲ್ವಾ, ಬಿಗಿನಿಂಗ್ ಆಫ್ ಸಮಥಿಂಗ್. ಸೊ ಅದಕ್ಕೆ ಅಲ್ಲಿ ಬಿಗಿನಿಂಗ್ ಆಫ್ ಸಮಥಿಂಗ್ ಅವ್ರು ಏನು ಮಾಡಿದ್ರು ಜೆನಸಿಸ್ ಅಂತ ಕರೆದ್ರು. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ರೀಕ್ ಆ್ಯಂಡ್ ಇಂಗ್ಲೀಷ್ ವರ್ಡ್ ಜೆನಸಿಸ್. ಅದಕ್ಕೆ ನಾವು ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ದ ಬಿಗಿನಿಂಗ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೇಕಾದ್ರೆ ಸಂಬಡೆ ಹ್ಯಾಸ್ ಟು ಬಿ ದೇರ್ನು. ಅದಕ್ಕೆ ನೀವು ಯಾವ ಬೈಬಲ್ ಆರ ತೆಗೆದುಕೊಳ್ರಿ, ಟೇಕ್ ಎನಿ ಲ್ಯಾಂಗ್ವೇಜ್, ಮೊದಲನೇ ಪದ ಏನಿರುತ್ತೆ ಹೇಳ್ರಿ. ಇಂಗ್ಲೀಷಲ್ಲಿ ಏನಂತಿದೆ? ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್. ಇದು ಅರ್ಥ ಮಾಡ್ಕೊಳ್ಬೇಕೇನು ಗೊತ್ತಾ? ಆದಿಯಲ್ಲಿ ದೇವರು, ಆದಿಯಲ್ಲಿ ದೇವರು, ದ ಪರ್ಸನ್ ಹೂ ಈಸ್ ದೇರ್ ಬಿಫೋರ್ ದ ಬಿಗಿನಿಂಗ್. ಅವ್ರು ಅದನ್ನು ಕ್ರಿಯೇಟ್ ಮಾಡಿದ್ರು. ಜೆನಸಿಸ್ ಅಂತ ಹೇಳಿದ್ರೆ ಸಮಥಿಂಗ್ ಬಿಗಿನಿಂಗ್, ಏನೋ ಒಂದು ಶುರು ಆಗ್ತಾ ಇದೆ, ಯಾರಿಂದನೋ ಏನೋ ಶುರು ಆಗ್ತಿದೆ. ಸೊ ಜೆನಸಿಸ್ ಅನ್ನೋದು ಇಟ್ಸ್ ಅ ಮಿಕ್ಸ್ಚರ್ ಆಫ್ ಗ್ರೀಕ್ ಆ್ಯಂಡ್ ಇಂಗ್ಲೀಷ್ ವರ್ಡ್ ಜೆನಸಿಸ್ ಅನ್ನೋದು. ಸೊ ಅಂದರೆ ಸಮಥಿಂಗ್ ಬಿಗಿನಿಂಗ್. ದೇರ್ ವಾಸ್ ಅ ಪರ್ಸನ್ ಹೂ ಇಸ್ ಕಾಲ್ಡ್ ಗಾಡ್, ಹಿ ಬಿಗ್ಯಾನ್ ಸಮಥಿಂಗ್ ಅನ್ನೋದಕ್ಕೆ ಜೆನಸಿಸ್ ಅಂತ ಕರೆದ್ರು. ದಿಸ್ ಇಸ್ ದ ಹಿಸ್ಟ್ರಿ ಆಫ್ ಇಟ್. ಆದರೆ ನಾನೇನು ಹೇಳ್ಬೇಕಂತ ಬಯಸ್ತಾ ಇದ್ದೀನಿ ಅಂದರೆ ಇಲ್ಲಿ ಇನ್ ದ ಬಿಗಿನಿಂಗ್ ಗಾಡ್, ಇನ್ ದ ಬಿಗಿನಿಂಗ್ ಗಾಡ್, ದೇವರು, ಆದಿಯಲ್ಲಿ ದೇವರು, ಅಲ್ಲಿ ಯಾರೂ ಇರಲಿಲ್ಲ, ದೇವರೊಬ್ಬನೇ ಇದ್ದಿದ್ದು. ಸೊ ಗಾಡ್ ಡಸಂಟ್ ಹ್ಯಾವ್ ಅ ಬಿಗಿನಿಂಗ್ ಆ್ಯಂಡ್ ಎಂಡ್. ದೇವರಿಗೆ ಪ್ರಾರಂಭ ಸಮಾಪ್ತಿ ಅನ್ನೋದಿಲ್ಲ. ಆತನು ಎಲ್ಲ ಕಾಲಗಳಲ್ಲೂ ಇದ್ದಾನೆ, ಎಲ್ಲ ಕಾಲಗಳಲ್ಲೂ ಇರ್ತಾನೆ. ಆತನೇ ಪ್ರಾರಂಭವು ಸಮಾಪ್ತಿ, ಆತನೇ ಪ್ರಾರಂಭವು ಸಮಾಪ್ತಿ. ನಾವೆಲ್ಲ ನಮ್ಮ ಬೈಬಲ್, ನಮ್ಮ ಚರ್ಚಲ್ಲಿ ಆತನೇ ಅಲ್ಫಾ ಒಮೆಗಾ ಅಲ್ವಾ. ಇಟ್ಸ್ ಎ ಗ್ರೀಕ್ ವರ್ಡ್ಸ್ ಅಲ್ಫಾ ಆ್ಯಂಡ್ ಒಮೆಗಾ. ಫಸ್ಟ್ ಲೆಟರ್ ಆಫ್ ದ ಗ್ರೀಕ್ ವರ್ಡ್ ಇಸ್ ಅಲ್ಫಾ ಅಲ್ವಾ. ಒಮೆಗಾ ಬಂದ್ಬಿಟ್ಟು ಲಾಸ್ಟ್ ಲೆಟರ್ ಆಫ್ ದ ಗ್ರೀಕ್ ವರ್ಡ್, ಏನಂತಾರೆ ಗ್ರೀಕ್ ಲೆಟರ್ಸ್ ಇಸ್ ಕಾಲ್ಡ್ ಅಲ್ಫಾ ಆ್ಯಂಡ್ ಒಮೆಗಾ. ಸೊ ಅದಕ್ಕೆ ದೇವ್ರನ್ನ ಅಲ್ಫಾ ಒಮೆಗಾ ಅಂತ ಕರೆದ್ರು. ಈಸ್ ದ ಬಿಗಿನಿಂಗ್ ಆ್ಯಂಡ್ ದ ಎಂಡ್ ಅಂತ ಕರೆದ್ರು. ಸೊ ದಟ್ ಈಸ್ ಹೌ ದ ವರ್ಡ್ ಜೆನೆಸಿಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಜೆನೆಸಿಸ್ ಕೇಮ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಜೆನೆಸಿಸ್, ಲೈಕ್ ಡೀಟೇಲ್ಡ್ ಆಗಿ ಹೋಗೋಣ. ಚಾಪ್ಟರ್ 1. ಚಾಪ್ಟರ್ 1 ನಮಗೆ ಗೊತ್ತಿರೋ ಹಾಗೆ ದೇವರ ಸೃಷ್ಟಿ ಇದೆ. 1, 2 ದೇವರ ಸೃಷ್ಟಿ ಇದೆ. ದೇವರು ಹೇಗೆ ಲೋಕವನ್ನು ಸೃಷ್ಟಿ ಮಾಡಿದ್ರು, ಲೋಕವನ್ನು ಸೃಷ್ಟಿ ಮಾಡಿದಾದ್ಮೇಲೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು ಅಲ್ವಾ. ಲೋಕವನ್ನೆಲ್ಲ ಸೃಷ್ಟಿ ಮಾಡಿದಾದ್ಮೇಲೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಮನುಷ್ಯನಿಗೊಂದು ಜವಾಬ್ದಾರಿ ಕೊಟ್ಟರು. ಲೋಕವನ್ನು ಅಂದರೆ ತಾನು ಸೃಷ್ಟಿ ಮಾಡಿದಂಥ ಈ ಒಂದು ಜಗತ್ತನ್ನು ಕಾಪಾಡಲಿಕ್ಕೆ ಅಥವಾ ನೋಡ್ಕೊಳ್ಳಿಕ್ಕೆ ಅವನಿಗೆ ಜವಾಬ್ದಾರಿ ಕೊಟ್ಟರು ಅಂತ 1, 2 ಅಧ್ಯಾಯಗಳಲ್ಲಿ ನಮಗೆ ತಿಳಿಸ್ತದೆ. ಸೊ ಅದು ಜೆನೆಸಿಸ್ ಸ್ಟಾರ್ಟಿಂಗ್. ಸತ್ಯವೇದ ತಗೊಂಡ್ರೆ ದೇರ್ ಆರ್ 2 ಮೇನ್ ಕ್ಯಾರೆಕ್ಟರ್ಸ್, ಗಾಡ್, ಮ್ಯಾನ್. ಇಸ್ ದೇರ್ ಎನಿ ಅದರ್ ಕ್ಯಾರೆಕ್ಟರ್ಸ್ ಇನ್ವಾಲ್ವ್ಡ್? ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರ್ಸ್ ಇನ್ವಾಲ್ವ್ಡ್. ಸೊ ನಾವಿದು ತುಂಬ ಡೀಪಾಗಿ ಹೋಗೋದು ಬೇಡ ಆಯಿತಾ. ಬಟ್ ವಿ ಹ್ಯಾವ್ ಏಂಜಲ್ಸ್ ಆಯಿತಾ. ಅಲ್ಲಿ ಸತ್ಯವೇದದಲ್ಲಿ ಓದಬೇಕಾದ್ರೆ ದೇವರಿದ್ದಾರೆ, ದೇವದೂತರಿದ್ದಾರೆ, ಆಮೇಲೆ ಮನುಷ್ಯ ಇದ್ದಾನೆ, ತಳ್ಳಲ್ಪಟ್ಟಂಥ ದೇವದೂತರಿದ್ದಾರೆ. ಅಂದರೆ ದ ಫಾಲನ್ ಏಂಜಲ್ಸ್ ಅಂತ ನಾವು ಕರಿತೀವಲ್ಲ, ಸೈತಾನನ ಸಂಗಡಿಗರು. ಓಕೆ, ಅದ್ರ ಬಗ್ಗೆ ಡೀಟೇಲ್ಡಾಗಿ ಹೋಗೋದು ಬೇಡ, ತುಂಬ ಕನ್ಫ್ಯೂಸ್ ಆಗ್ಬೋದು. ಸೊ ಇನ್ ದ ಬಿಗಿನಿಂಗ್ ವೆನ್ ಗಾಡ್ ಕ್ರಿಯೇಟ್ ಮಾಡುವಾಗ ದೇರ್ ವರ್ 3 ಮೇನ್ ಕ್ಯಾರೆಕ್ಟರ್ಸ್ ಹೂ ಪ್ಲೇಡ್ ಮೇಜರ್ ರೋಲ್. 3 ಕ್ಯಾರೆಕ್ಟರ್ಸ್, ದಟ್ ಇಸ್ ಗಾಡ್, ಹ್ಯೂಮನ್ಸ್ ಆ್ಯಂಡ್ ದ ಡಿವೈನ್ ಬೀಯಿಂಗ್ಸ್ ಅನ್ಬೋದಲ್ಲ. ದ ಡಿವೈನ್ ಕೌನ್ಸಿಲ್. Okay, the divine council, the divine beings, the spiritual beings. ಹೌದು. Okay, so ನಾವು ನೋಡಿದ್ವಿ ಕ್ರಿಯೇಷನಲ್ಲಿ ಫಸ್ಟ್ ಡೇ ಏನಾಯಿತು, ಸೆಕೆಂಡ್ ಡೇ ಏನಾಯಿತು, ಥರ್ಡ್ ಡೇ ಏನಾಯಿತು. ಇಸ್ ದರ್ ಎನಿ ಪರ್ಟಿಕ್ಯುಲರ್ ರೀಸನ್ ವೈ ಗಾಡ್, ಏನಾದರೂ ಮುಖ್ಯ ಕಾರಣ ಇದೆಯಾ ವೈ, ಯಾಕೆ ದೇವರು ಮನುಷ್ಯನ 6th ಡೇ ಉಂಟು ಮಾಡಿದ್ರು, ಏನಕ್ಕೆ ಫಸ್ಟ್ ಡೇ ಮಾಡಿರಬಾರ್ದು? ಓಕೆ, ಇಲ್ಲಿ ಮೊದಲನೇದಾಗಿ ನಾವು ಡೇ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇಟ್ ಈಸ್ ನಾಟ್ ದ ಡೇ ದಟ್ ವಿ ಆರ್ ಸೀಯಿಂಗ್ ನೌ. Okay, it's not 24/7. It's not. Okay. God created that when he created sun and moon. Okay. ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಹಗಲನ್ನು ಆಳುವುದಕ್ಕೆ
ದೊಡ್ಡ ಬೆಳಕು, ಇರುಳನ್ನು ಆಳುವುದಕ್ಕೆ ಸಣ್ಣ ಬೆಳಕನ್ನ ದೇವರು ಸೃಷ್ಟಿ ಮಾಡೋದನು. ಅಂದ್ರೆ ದ ಟೈಮಿಂಗ್ ಹ್ಯಾಸ್ ಕಮ್. ಬಿಫೋರ್ ದಟ್ ದೇರ್ ವಾಸ್ ನೋ ಟೈಮಿಂಗ್. ಯಾವಾಗ ಡೇ ಆಗ್ತಾ ಇತ್ತು ಅಂದರೆ ಇಟ್ಸ್ ಅಕಾರ್ಡಿಂಗ್ ಟು ಗಾಡ್. ಅವಾಗ ಅದನ್ನು ನಾವು ಜಾಸ್ತಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಬಟ್ ಸತ್ಯವೇದ ಅಷ್ಟೇ ನಮಗೆ ತಿಳಿಸ್ಕೊಡುತ್ತೆ. ಸೊ ಇವಾಗ ಒಂದು ಡೇ 2 ಡೇ ಅಂತ ಹೇಳ್ಬೇಕಾದ್ರೆ ಇಟ್ಸ್ ಗಾಡ್ಸ್ ಟೈಮಿಂಗ್. ಓಕೆ, ಈಗ ಮೊದಲನೇದಾಗಿ ನೀನು ಕೇಳಿದ ಪ್ರಶ್ನೆಗೆ ಎನಿ ಪರ್ಟಿಕ್ಯುಲರ್ ರೀಸನ್ ವೈ ಗಾಡ್ ಕ್ರಿಯೇಟೆಡ್ ಹ್ಯೂಮನ್ಸ್ ಅಟ್ ಲಾಸ್ಟ್. ದೇವರು ಮನುಷ್ಯನನ್ನು, ಆದಾಮನನ್ನು ಏಕೆ ಕೊನೆಯಲ್ಲಿ ಸೃಷ್ಟಿ ಮಾಡಿದ್ರು? ನಾವಿದನ್ನು ಏನು ಮಾಡೋಣ ಅಂತ ಹೇಳಿದ್ರೆ ಜನರಲ್ ಟು ಪರ್ಟಿಕ್ಯುಲರ್ ಹೋಗ್ಬಿಡೋಣ. ಜನರಲ್ ಆಗಿ ಯೋಚನೆ ಮಾಡಿರಿ, ಮನುಷ್ಯನಿಗೆ ಏನೇನು ಬೇಕು? ಈಗಿನ ಮನುಷ್ಯನ ಥರ ಅಲ್ಲ. ಐಫೋನ್ ಬೇಕು, ಮತ್ತು ಇನ್ನೇನು ಬೇಕು? ಇಂಟರ್ನೆಟ್ ಕನೆಕ್ಷನ್ಸ್ ಬೇಕು, ಮತ್ತು ವೈಫೈ ಬೇಕು, ಇನ್ನೇನು ಬೇಕು ಈಗಿರೋ ಮನುಷ್ಯರಿಗೆ? ಏನು ಬೇಡ ಅಂತ ಕೇಳಿ, ಏನು ಬೇಡ, ಕರೆಕ್ಟ್. ಹಣ ಬೇಕು. ಸೊ ಇವಾಗ ಆದಾಮನಿಗೆ ಏನು ಬೇಕಾಗಿತ್ತು? ಊಟ ಬೇಕು, ಕರೆಕ್ಟ್. ಶೆಲ್ಟರ್ ಬೇಕು, ಕರೆಕ್ಟ್. ವಾಟರ್ ಬೇಕು, ಕರೆಕ್ಟ್. ಏರ್ ಇದೆಲ್ಲ ಬೇಕು ಮನುಷ್ಯನಿಗೆ. ಸೊ ಅದಕ್ಕೆ ದೇವ್ರು ಏನು ಮಾಡಿದ್ರು ಗೊತ್ತಾ? ಎಲ್ಲ ಸೃಷ್ಟಿ ಮಾಡಿದಾದ್ಮೇಲೆ ಮನುಷ್ಯನ ಸೃಷ್ಟಿ ಮಾಡಿದ್ರು. ಓಕೆ, ವೆರಿ ಕಾಮನ್ ಸೆನ್ಸ್. ಉಸಿರಾಡಕ್ಕೆ ಬೇಕಾಗಿರೋದು ಗಾಳಿ, ಮತ್ತೆ ಮನುಷ್ಯನ ಹೊಟ್ಟೆಗೆ ಬೇಕಾಗಿರೋದು ಊಟ. ಅದಕ್ಕೆ ಗಿಡ ಅವನು ಇರೋಕ್ಕೋಸ್ಕರ ಏದೇನ್ ತೋಟವನ್ನ ಸೃಷ್ಟಿ ಮಾಡಿದ್ರು. ಹಿ ಗೇವ್ ಎ ಶೆಲ್ಟರ್ ಹಿಮ್, ಗಾಡ್ ಗೇವ್ ಎ ಶೆಲ್ಟರ್ ಟು ಆಡಮ್ ಅಲ್ವಾ? ಇಷ್ಟೆಲ್ಲ ಆಯ್ತು. ಈಗ ಅರ್ಥ ಮಾಡ್ಕೊಳ್ರಿ. ಈಗ ಪರ್ಟಿಕ್ಯುಲರ್ ಆಗಿ ಬಂದ್ರೆ ದೇವ್ರ ಮನುಷ್ಯನನ್ನ ಯಾಕೆ ಕೊನೆಯಲ್ಲ ಸೃಷ್ಟಿ ಮಾಡಿದ್ರು ಅಂದ್ರೆ, ಇವಾಗ ನಮ್ಮ ಚರ್ಚಲ್ಲೆಲ್ಲ ತುಂಬಾ ಕೇಳಿಸ್ಕೊಂಡಿದೀವಿ ನಾವು, ಗಾಡ್ ಇಸ್ ಎ ಗಾಡ್ ಆಫ್ ರಿಲೇಶನ್ಶಿಪ್. ದೇವರು ಸಂಬಂಧಗಳ ದೇವರು. ಅದಕ್ಕೆ ನಾವು ದೇವ್ರನ್ನ ಅಪ್ಪ ಅಂತ ಕರೆಯೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಚರ್ಚಲ್ಲಿ, ದೇವರ ವಾಕ್ಯ ಹೇಳುತ್ತೆ ದೇವರನ್ನ ಭಯ ಭಕ್ತಿಯಿಂದ ಸೇವಿಸ್ರಿ ಅಲ್ವಾ? ಯೇಸು ಸ್ವಾಮಿ ಬಂದು ಅದನ್ನು ಚೇಂಜ್ ಮಾಡಿದ್ರು. ದೇವರನ್ನ ಪ್ರೀತಿ ಮಾಡ್ರಿ ಅಂದರು. ವೆನ್ ಯು ಲವ್ ಸಮಥಿಂಗ್, ನೀವು ಯಾವುದನ್ನಾದರೂ ಪ್ರೀತಿ ಮಾಡಿದ್ರೆ ಆ ಪ್ರೀತಿಯಲ್ಲಿ ಭಯ ಭಕ್ತಿ ಗೌರವ ಎಲ್ಲ ಇರುತ್ತೆ. ಆ ಥರ ಇಲ್ಲದೆ ಇರೋ ಪ್ರೀತಿ ಅದು ಪ್ರೀತಿ ಅಲ್ಲ. ಈಗಿನ ಕಾಲದಲ್ಲಿ ಪ್ರೀತಿನ ಲೌಕಿಕವಾಗಿ ಪ್ರೀತಿ ಅಂತ ಹೇಳಿದ್ರೆ ಆ ಪ್ರೀತಿಯಲ್ಲಿ ಗೌರವ, ಭಕ್ತಿ, ಶ್ರದ್ಧೆ, ಭಯ ಇರಲ್ಲ. ಈಗಿನ ಕಾಲದಲ್ಲಿ ಪ್ರೀತಿನ ಒಂದೇ ಒಂದು ದಿನಕ್ಕೆ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೀವಿ ತುಂಬ ಜನ. ಅದನ್ನು ಇಂಗ್ಲೀಷಲ್ಲಿ ಹೇಳಿದ್ರೆ ಒಂಥರ ಚೆನ್ನಾಗಿ ಕೇಳಿಸಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾ ಇಲ್ಲ ನಾನು. ಸೊ ಒಂದೇ ಒಂದು ದಿನಕ್ಕೆ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೀರಾ ಪ್ರೀತಿನ. ಅದು ಪ್ರೀತಿ ಅಲ್ಲ. ಆದರೆ ಯೇಸು ಸ್ವಾಮಿ ಹೇಳಿದೇನು ಗೊತ್ತಾ? ನಿನ್ನ ದೇವರನ್ನ ಪ್ರೀತಿ ಮಾಡು ಅಂದಾಗ ಜೀಸಸ್ ಟೋಲ್ಡ್ ಅಸ್ ಟು ಲವ್ ಅ ಫಾದರ್. ತಂದೆ ಮಕ್ಕಳನ್ನ ಹೇಗೆ ಪ್ರೀತಿ ಮಾಡ್ತಾರೋ, ಫಸ್ಟು ತಂದೆ ತನ್ನ ಪ್ರೀತಿನ ತೋರಿಸ್ಬಿಟ್ರು. ತನ್ನ ಪ್ರೀತಿನ ತೋರಿಸಿದ್ರೆ ಮಕ್ಕಳಾಗಿರುವಂಥ ನಾವು ಕೂಡ ತಂದೆಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕು. ಆ ಪ್ರೀತಿ ನಮ್ಮಲ್ಲಿ ಬಂದ್ಬಿಟ್ಟಾಗ, ದೇವರ ಮೇಲೆ ಪ್ರೀತಿ ಬಂದಾಗ ನಾವು ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡ್ತೀವಿ. ಸೊ ಗಾಡ್ ಇಸ್ ಎ ಗಾಡ್ ಆಫ್ ರಿಲೇಶನ್ಶಿಪ್. ದೇವರು ಮನುಷ್ಯನೊಟ್ಟಿಗೆ ಸಂಬಂಧ ಇಟ್ಕೊಳ್ಬೇಕು, ಮನುಷ್ಯನೊಟ್ಟಿಗೆ ಒಳ್ಳೆಯ ಒಂದು ಸಂಬಂಧ ಇಟ್ಕೊಳ್ಬೇಕು ಅಂತ ಮನುಷ್ಯನ ಸೃಷ್ಟಿ ಮಾಡೋದು. ಹಾಗಾದರೆ ದೇವರು ಅಲೋನ್ ಆಗಿದ್ರಾ ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಜಾಕ್ಸನ್ ಇಸ್ ಥಿಂಕಿಂಗ್ ವಾಟ್ ಐ ಆಮ್ ಥಿಂಕಿಂಗ್. ಸೊ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳಕ್ಕೆ ಹೋದರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗಿಬಿಡತ್ತೆ. ಸೊ ದೇವರು ತ್ರಯೇಕ ದೇವರು ಅಂತ ನಮಗೆ ಗೊತ್ತು ಅಲ್ವಾ? ತಂದೆಯಾದ ದೇವರು, ಯೇಸು ಸ್ವಾಮಿ ಮತ್ತು ಪರಿಶುದ್ಧಾತ್ಮ, ತ್ರಯೇಕ ದೇವರು. ಅವರು ಅಲ್ಲೇ ಒಂದು ಫೆಲೋಶಿಪ್ ಇದೆ. ಗಾಡ್ ಹ್ಯಾಸ್ ಅ ಫೆಲೋಶಿಪ್. ದೆನ್ ಗಾಡ್ ಹ್ಯಾಡ್ ಎ ಏಂಜಲ್ಸ್. ದೇವರು ಆ ಮನುಷ್ಯನನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೇ ದೇರ್ ವರ್ ಏಂಜಲ್ಸ್, ದ ಡಿವೈನ್ ಬೀಯಿಂಗ್ಸ್ ಅಂತ ನಾವು ಕರಿತೀವಿ ಆಯಿತಾ? ಡಿವೈನ್ ಬೀಯಿಂಗ್ಸ್ ಅಂದರೆ ದೇವದೂತರುಗಳಾಗಿದ್ರು. ಸೊ ದೇ ವರ್ ಮೆನಿ ಪೀಪಲ್, ಬಟ್ ಗಾಡ್ ಚೋಸ್ ಟು ಕ್ರಿಯೇಟ್ ಎ ಹ್ಯೂಮನ್ಸ್, ನಾಟ್ ಬಿಕಾಸ್ ಹಿ ವಾಸ್ ಅಲೋನ್, ಬಿಕಾಸ್ ಹಿ ಲವ್ಡ್. ಸೆಕೆಂಡ್ ರೀಸನ್ ವೈ ಗಾಡ್ ಕ್ರಿಯೇಟೆಡ್ ಹ್ಯೂಮನ್ಸ್ ಅಂತ ಹೇಳಿದ್ರೆ, ದೇವರು ಎಲ್ಲ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ರು. ಆದರೆ ದೇವರ ಸ್ವರೂಪದಲ್ಲಿರುವಂಥ ನಮ್ಮನ್ನು ದೇವರು ಪ್ರಾಣಿಗಳ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ. ನಾವು ದೇವರೊಟ್ಟಿಗೆ ಕನೆಕ್ಟ್ ಆಗೋ ಥರ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರು. ಏನೋ ಮನುಷ್ಯ ಮಾತ್ರನೇ ಆತ್ಮೀಕವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಣಿಗಳು ಆತ್ಮಿಕವಾಗಿಲ್ವಾ? ಹೇಳು. ಡೋಂಟ್ ನೋ.
ಬೈಬಲ್ ಹೇಳುತ್ತೆ ಪ್ರಾಣಿಗಳು ಪಕ್ಷಿಗಳು ಎಲ್ಲ ದೇವರನ್ನ ಆರಾಧನೆ ಮಾಡ್ತದೆ. ಆದರೆ ದ ಸ್ಪೆಷಲ್ ಕನೆಕ್ಷನ್ ಓನ್ಲಿ ವಿ ಕ್ಯಾನ್ ಕಾಲ್ ಹಿಮ್ ಅಪ್ಪ, ವಿ ಕ್ಯಾನ್ ಕಾಲ್ ಹಿಮ್ ಡ್ಯಾಡಿ, ವಿ ಕ್ಯಾನ್ ಕಾಲ್ ಹಿಮ್ ತಂದೆ, ಯೇಸು ಸ್ವಾಮಿ ಮೂಲಕವಾಗಿ. ಸೊ ವಿ ಆರ್ ಕ್ರಿಯೇಟೆಡ್ so that we can have a fellowship, so that we can be with him, ದೇವರೊಟ್ಟಿಗೆ ಇರ್ಬೋದು ಅಂತ. ಅದಕ್ಕೆ ಯೇಸು ಸ್ವಾಮಿ ಕೂಡ ಒಂದು ವಚನದಲ್ಲಿ ಹೇಳ್ತಾರೆ, ನೀವು ನನ್ನ ಜೊತೆಯಲ್ಲಿ, ತಂದೆ ನನ್ನ ಜೊತೆಲಿರೋ ಹಾಗೆ ನೀವು ನನ್ನ ಜೊತೆಲಿ ಇರಬೇಕು ಅಂತ ತಂದೆ ಆಸೆ ಪಡ್ತಾರೆ. ಅದಕ್ಕೋಸ್ಕರವಾಗಿ ನಾನು ಹೋಗಿ ನಿಮಗೋಸ್ಕರ ಗುಡಾರಗಳನ್ನು ಸಿದ್ಧ ಮಾಡ್ತಾ ಇದ್ದೀನಿ. ನಾನು ಬಂದೆ ತಿರುಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಹಾಗಾದರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಆತನೊಟ್ಟಿಗೆ ಇರಲಿಕ್ಕೋಸ್ಕರ. ನೆಕ್ಸ್ಟ್ ಇನ್ನು ನಾವು ಥಿಯಾಲಜಿಕಲಿ ಹೋಗೋದಾದರೆ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ದೇವರು ಕೊಟ್ಟರು. ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು? ಟು ಕ್ಯಾರಿ ಹಿಸ್ ಇಮೇಜ್. ಕರೆಕ್ಟ್. ಟು ಬೇರ್ ಹಿಸ್ ಇಮೇಜ್. ಕರೆಕ್ಟ್. ಟು ಬಿ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರಲ್ಪಟ್ಟಿರುವಂಥ ನಮಗೆ ದೇವರು ಅಧಿಕಾರ ಕೊಟ್ಟರು ಲೋಕದ ಮೇಲೆ. ಸೊ ಆಲ್ ದ ಅನಿಮಲ್ಸ್, ಆಲ್ ದ ಬರ್ಡ್ಸ್ ಆಫ್ ದ ಏರ್, ಆಲ್ ದ ಫಿಶಸ್ ಆಫ್ ದ ಸೀ, ಎಲ್ಲದ್ರ ಮೇಲೆ ದೇವರು ಮನುಷ್ಯನಿಗೊಂದು ಅಧಿಕಾರ ಕೊಟ್ಟು ಒಂದು ಜವಾಬ್ದಾರಿ ಕೊಟ್ಟರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, where there is love there is freedom, where there is freedom there is responsibility. ಅರ್ಥ ಆಯ್ತಾ? ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸ್ವಾತಂತ್ರ್ಯ ಇರುತ್ತೆ, ಎಲ್ಲಿ ಸ್ವಾತಂತ್ರ್ಯ ಇರುತ್ತೋ ಅಲ್ಲಿ ಜವಾಬ್ದಾರಿ ಇರುತ್ತೆ. ಸೊ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ದಟ್ ಈಸ್ ಹೌ ಬೈಬಲ್, ಅದೇ ನಮಗೆ ತಿಳಿಸ್ಕೊಡೋದು ಬೈಬಲ್. ದೇವರು ಮನುಷ್ಯನನ್ನ ಪ್ರೀತಿ ಮಾಡೋದು, ಪ್ರೀತಿ ಕೊಟ್ಟು ಮನುಷ್ಯನ ಸೃಷ್ಟಿ ಮಾಡಿ ಅವನಿಗೆ ಫ್ರೀಡಮ್ ಕೊಟ್ಟರು. ಅದಕ್ಕೆ ಆದಾಮ ಅವ್ವ ಹಣ್ಣು ತಿಂದಿದ್ದು. ಅದು ತುಂಬ ಡೀಪ್ ಡಿಸ್ಕಷನ್ನು, ನೆಕ್ಸ್ಟ್ ಯಾವಾಗಾರು ಮಾಡೋಣ. ಓಕೆ. ಸೊ ಆದಾಮ ಅವ್ವ ಆ ಫ್ರೀಡಮ್ ಇದ್ದಕ್ಕೆ ತಿಂದರು. ಆದರೆ ಯೇಸು ಪ್ರೀತಿ ಕೊಟ್ಟ ಮೇಲೆ ಗಾಡ್ ಗಿವ್ ಎ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ರಿಮೆಂಬರ್ ಆಲ್ವೇಸ್, ಇನ್ ಲವ್ ದೇರ್ ಇಸ್ ಅ ಚಾಯ್ಸ್. ಓಕೆ. ದ ಲವ್ ವಿತೌಟ್ ಚಾಯ್ಸ್ ಇಸ್ ನಾಟ್ ಲವ್ ಅಂತ ವಿಲಿಯಂ ಬರ್ಕ್ಲೆ ಅನ್ನುವಂಥ ಒಬ್ಬ ಒಳ್ಳೆ ಥಿಯಾಲಜಿನ ಹೇಳ್ತಾರೆ. ಓನ್ಲಿ ವೆನ್ ಯು ಗೆಟ್ ಎ ಚಾಯ್ಸ್ ದಟ್ ಈಸ್ ಟ್ರೂ ಲವ್. ಆಯ್ತಾ? ಎಲ್ಲಿ ನಿನಗೆ ಚಾಯ್ಸ್ ಇರಲ್ವೋ ದಟ್ ಈಸ್ ನಾಟ್ ಟ್ರೂ ಲವ್. ಗಾಡ್ ಗಿವ್ ಎ ಚಾಯ್ಸ್. ಹೀಗೆ ಏನಂತಾರೆ, ಮನುಷ್ಯನಿಗೆ ದೇವರು ಸ್ವಾತಂತ್ರ್ಯ ಕೊಟ್ಟರು, ನೀನು ಚೂಸ್ ಮಾಡು. ಅದಕ್ಕೆ ನಾವು ಅವ್ರನ್ನ ಅಪ್ಪ ಅಂತ ಕರೆಯೋದು. ಆಯ್ತಾ? ನೆಕ್ಸ್ಟ್ ದೇವರು ಅವನಿಗೊಂದು ಅಧಿಕಾರ ಕೊಟ್ಟರು. ತನ್ನ ಸ್ವರೂಪದಲ್ಲಿರುವಂಥ ಮನುಷ್ಯರು ತನ್ನ ಸ್ವಾರೂಪ್ಯವನ್ನು ಈ ಲೋಕದಲ್ಲಿ ಪಸರಿಸಲಿ. ಲೆಟ್ ದೆಮ್ ಸ್ಪ್ರೆಡ್ ದ ಇಮೇಜ್ ಆಫ್ ಗಾಡ್ ಇನ್ ದ ವರ್ಲ್ಡ್ ಅಂತ. ಅದಕ್ಕೆ ದೇವರು ಹೇಳಿದ್ರು, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚ್ರಿ, ಲೋಕವನ್ನ ತುಂಬಿಕೊಂಡು ಅದನ್ನು ವಶ ಮಾಡ್ಕೊಳ್ರಿ. ಕರೆಕ್ಟ್. ದೇವರ ಮಹಿಮೆಯನ್ನ ತೋರ್ಪಡಿಸುವಂಥವ್ರಾಗಬೇಕು ನಾವು ಮನುಷ್ಯರು ಅಂತ ದೇವರ ಮನುಷ್ಯನನ್ನ ಸೃಷ್ಟಿ ಮಾಡಿದ್ದು. ಟು ಕ್ಯಾರಿ ಹಿಸ್ ಇಮೇಜ್ ಅಂದರೆ ಲೈಕ್ ಮೋರ್ ಲೈಕ್ ಫಂಕ್ಷನಲ್, ಲೈಕ್ ಲೆಟ್ ಮಿ ಪುಟ್ ಇಟ್ ದಿಸ್ ವೇ, ಇಸ್ ಲೈಕ್ ದೇವರ ಕ್ಯಾರೆಕ್ಟರ್ಸನ್ನು ನಾವು ರಿಪ್ರೆಸೆಂಟ್ ಮಾಡೋ ಥರ. ನಾಟ್ ಓನ್ಲಿ ದಟ್, ಲೈಕ್ ಪ್ರೀತಿ, ಸಂತೋಷ, ನಾಟ್ ಓನ್ಲಿ ದಟ್, ಆ ಥರ ಜೀವನ ಮಾಡೋದು. ನಾಟ್ ಓನ್ಲಿ ದಟ್, ಅದು ಬಿಟ್ಟು ಬೇರೆ ಬೇರೆ ವಿಷಯಗಳಿದೆ. ಸೊ ಹಂಗೆ ಹೇಳೋಕೆ ಹೋದರೆ ಅದು ನಾನು ಜಾಕ್ಸನ್ನು ನೀವು ಇದನ್ನು ಕೇಳಿಸ್ಕೊತಾ ಇದ್ದರೆ, ವಿ ಆಲ್ರೆಡಿ ಸ್ಪೋಕ್ ಅಬೌಟ್ ಇಟ್, ವಿ ಆಲ್ರೆಡಿ ಸ್ಪೋಕ್ ಮೋರ್ ದೆನ್ ಅವರ್ಸ್. ಇದ್ರ ಬಗ್ಗೆ ನಾವು ತುಂಬ ಮಾತಾಡಿದ್ದೀವಿ. ಸೊ ಅದನ್ನೆಲ್ಲ ನಾನು ಇಲ್ಲಿ ಮಾತಾಡಿದ್ರೆ ಅದು ಇಟ್ ವಿಲ್ ಕನ್ಫ್ಯೂಸ್ ಯು ಅಲ್ವಾ, ಅದು ನಿಮ್ಮನ್ನು ತುಂಬ ಗೊಂದಲಕ್ಕೆ ಒಳಪಡಿಸ್ಬಿಡುತ್ತೆ. ಸೊ ದೇವರ ಗುಣಲಕ್ಷಣಗಳು, ದೇವರ ಸ್ವಾರೂಪ್ಯ ಅಂದರೆ ಬರೀ ಒಳ್ಳೆ ಗುಣಲಕ್ಷಣಗಳು ಮಾತ್ರ ಅಲ್ಲ, ಅಂದರೆ ಕೆಟ್ಟ ಗುಣಲಕ್ಷಣಗಳು ಹೇಳ್ತಾ ಇಲ್ಲ ನಾನು, ಆಯಿತಾ. ದೇರ್ ಆರ್ ಮೆನಿ ಥಿಂಗ್ಸ್. ದೇವರ ಸ್ವಾರೂಪ್ಯ ಅಂತ ಹೇಳಿದ್ರೆ ಬರೀ ಒಳ್ಳೇದಂತಲ್ಲ, ಬರೀ ಒಳ್ಳೇದು ಕೆಟ್ಟದಂತ ಹೇಳ್ತಾ ಇಲ್ಲ ನಾನು. ದೇರ್ ಆರ್ ಮೆನಿ ಥಿಂಗ್ಸ್ ಅಬೌವ್ ಇಟ್. ಸೊ ಲೈಕ್ ಒಂದು ಕ್ಲಾರಿಟಿ ಕೊಡಬೇಕಂದ್ರೆ, ದೇರ್ ಆರ್ ಸಮ್ ಕಮ್ಯುನಿಕೇಬಲ್ ಆಟ್ರಿಬ್ಯೂಟ್ಸ್ ಆರ್ ಕ್ಯಾರೆಕ್ಟರ್ಸ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್. ಅಂದರೆ ದೇವರ ಪ್ರೀತಿ, ತಾಳ್ಮೆ, ಸಮಾಧಾನ ಅನ್ನೋದನ್ನ ಇಟ್ಸ್ ಕಮ್ಯುನಿಕೇಬಲ್, ಬರೀ ಅದನ್ನ ಹೇಳ್ಬೋದು, ನಾವು ವ್ಯಕ್ತಪಡಿಸ್ಬೋದು, ನಾವು ಅದನ್ನ ರಿಪ್ರೆಸ್ ಮಾಡ್ಬೋದು. ಆದರೆ ದೇವರ ಓಮ್ನಿಪೊಟೆಂಟ್, ಓಮ್ನಿಸೈಯೆಂಟ್ನ ನಾವು ವಿ ಕೆನಾಟ್ ಕಾಂಪ್ರಹೆಂಡ್ ಇಟ್. ಅದನ್ನ ನಮ್ಮ ಮನಸ್ಸುಗಳು ಗ್ರಹಿಸ್ಲಿಕ್ಕಾಗಲ್ಲ, ನಮ್ಮ ಯೋಚನೆಗಳು ಅರ್ಥ ಮಾಡ್ಕೊಳ್ಲಿಕ್ಕಾಗಲ್ಲ. ಸೊ ದೇವರ ಸಾರೂಪ್ಯದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಐ ಟೆಲ್ ಯು ಸಮಥಿಂಗ್, ನಿನಗೆ ದೇವರು ಈ ಜೀವನವನ್ನು ಕೊಟ್ಟಿದ್ದಾರೆ, ಮನುಷ್ಯನಾಗಿ ನೀನು ಜೀವನ ಮಾಡ್ತಾ ಇದೀಯ ಅಂದರೆ you have to live your life worthy of it. We are not replacing God. Yeah, we are not replacing God, but we are like
ambassadors of God on earth. That's a good word. ದೇವರ ರಾಯಭಾರಿಗಳಾಗಿ. ದೇವರ ರಾಯಭಾರಿಗಳು ನಾವು. ಸೊ ನಾನು ಅದಕ್ಕೆ ಬೈಬಲ್ಲು ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ದೇಹ ದೇವರ ದೇವಾಲಯ ಅಲ್ವಾ. ದೇವರ ದೇವಾಲಯವಾಗಿ ನಾವು ಇದ್ದೀವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಲಿವ್ ವರ್ದಿ ಆಫ್ ಇಟ್. ಈ ದೇಹವನ್ನು ನಾಶ ಮಾಡ್ಕೊಳ್ಬೇಡ್ರಿ. ಏನೇನೋ ಮಾಡಿಕೊಂಡು ಸ್ಮೋಕಿಂಗ್ ಆಗಿರ್ಬೋದು, ಧೂಮಪಾನ, ಮದ್ಯಪಾನ, ಬ್ಲಾ 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 ಮಾಡಿಕೊಂಡು ಯಾಕೆ ದೇವರ ಒಂದು ದೇವಾಲಯವನ್ನು ಹಾಳು ಮಾಡ್ಕೊತೀರಾ? ಮನುಷ್ಯನಾಗಿ ನೀನು ಹುಟ್ಟಿರೋದೇ ದೇವರು ಕೊಟ್ಟಿರೋಂಥ ಗ್ರೇಟೆಸ್ಟ್ ಗಿಫ್ಟ್. ಲೀವ್ ವರ್ದಿ ಆಫ್ ಇಟ್ ಅಲ್ವಾ. ಮನುಷ್ಯ ನಾವು ಕೂಡ ಅನೇಕ ಸಾರಿ ತಪ್ಪು ಮಾಡ್ತೀವಿ. ಬಟ್ ಎವ್ರಿ ಟೈಮ್ ರಿಮೆಂಬರ್, ದೇವರು ನಿನ್ನ ಪ್ರಾಣಿಗಳ ಥರ ಸೃಷ್ಟಿ ಮಾಡಿಲ್ಲ. He thought about you. Now that ಎಷ್ಟು ಖುಷಿ ಆಗುತ್ತೆ ಅಂದರೆ, God thought about me ಅಲ್ವಾ. ದೇವರು ಏನು ಮಾಡ್ತಾರೆ, ನಾವು ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಸೃಷ್ಟಿ ಮಾಡೋಣ ಅಂತ ಯೋಚನೆ ಮಾಡಿದ್ರು. ದಟ್ ಥಾಟ್ ಇಟ್ ಸೆಲ್ಫ್ ಮಾಡಿ ಆತನ ಸ್ವರೂಪದಲ್ಲಿ ಉಂಟು ಮಾಡೋದನು. ಸಿ, ಅದಕ್ಕೆ ನಾನು ಹೇಳ್ತೀನಿ, ಡೋಂಟ್ ಥಿಂಕ್ ದಟ್ ಯು ಡೋಂಟ್ ವರ್ತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಯು ವರ್ತ್ ಮೋರ್ ದೆನ್ ದಿಸ್ ವರ್ಲ್ಡ್. ತುಂಬ ಜನ ಅನ್ಕೊತಾರಲ್ಲ, ಅಯ್ಯೋ ನಾನೇನಕ್ಕೂ ಯೂಸ್ ಇಲ್ಲ, ಹಂಗೆಲ್ಲ ಅನ್ಕೊಬಾರ್ದು. ಯು ವರ್ತ್ ಮೋರ್ ದೆನ್ ದಟ್ ಯು ಥಿಂಕ್. ಅದಕ್ಕೆ ಒಂದು ಕಾಮಿಡಿ ನಾನು ಓದ್ತಾ ಇದ್ದೆ, ವಾಟ್ ಈಸ್ ಯುವರ್ ವರ್ತ್ ಅಂತ ಹೇಳಿದ್ರೆ, ದೇ ಹ್ಯಾವ್ ಲಿಸ್ಟೆಡ್ ಡೌನ್. ನನ್ನ ಕಿಡ್ನಿ ಇಷ್ಟು ಕಾಸ್ಟ್ ಆಗುತ್ತೆ, ನನ್ನ ಲಿವರ್ ಇಷ್ಟು ಕಾಸ್ಟ್ ಆಗುತ್ತೆ, ನನ್ನ ಹಾರ್ಟ್ ಇಷ್ಟು ಕಾಸ್ಟ್ ಆಗುತ್ತೆ, ನಾವು ನನ್ನ ಸ್ಕಿನ್ ಇಷ್ಟು ಕಾಸ್ಟ್ ಆಗುತ್ತೆ, ನನ್ನ ಐ ಇಷ್ಟು ಕಾಸ್ಟ್ ಆಗುತ್ತೆ, ಸೊ ನನ್ನ ನರ್ವ್ಸ್ ಅಲ್ವಾ, ನನ್ನ ಬ್ಲಡ್, ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಕೊಟ್ಟು ಒಬ್ಬ ಮನುಷ್ಯನಿಗೆ ಇಷ್ಟು ವ್ಯಾಲ್ಯೂ. ದಟ್ ಈಸ್ ನಾಟ್ ಯುವರ್ ವ್ಯಾಲ್ಯೂ. ದಟ್ ಈಸ್ ನೋವೇರ್. ಯು ಆರ್ ವರ್ತ್ ಮೋರ್ ದೆನ್ ದಟ್ ಯು ಥಿಂಕ್. ಯು ವರ್ತ್ ಮೋರ್ ದೆನ್ ದಿಸ್ ವರ್ಲ್ಡ್. ಐ ಟೆಲ್ ಯು. ಯಾಕೆ ಗೊತ್ತಾ? ದೇವ್ರು ಎಲ್ಲನ ಬಾಯಿ ಮಾತಾಡಿ ಸೃಷ್ಟಿ ಮಾಡಿದ್ರು. ನಿನ್ನ ಸೃಷ್ಟಿ ಮಾಡೋಕ್ಕೆ ಮಾತ್ರ ಯೋಚನೆ ಮಾಡಿದ್ರು. ಅದನ್ನ ನೀನು ಅರ್ಥ ಮಾಡ್ಕೊಂಬಿಟ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ವರ್ತ್. ಸೊ ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದೇವರು ದ ಕ್ರೌನ್ ಆಫ್ ಕ್ರಿಯೇಷನ್ ಅಂತ ಕರೆದ್ರು ಮನುಷ್ಯನ. ಸಿ, ದ ಕ್ರೌನ್, ರಾಜ ಹಾಕ್ಕೊಳ್ಳುವಂಥ ಒಂದು ಕಿರೀಟ, ಅದು ಸುಮ್ಮನೆ ಹೆಂಗೋ ಹಂಗೆ ಮಾಡ್ಬಿಡಲ್ಲ ಯಾರನ್ನು. ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೊಂದು ಶೇಪ್ ಇರುತ್ತೆ, ಅದಕ್ಕೊಂದು ಉದ್ದೇಶ ಇರುತ್ತೆ. ಸೊ ಅದೇ ಥರ ದೇವ್ರು ನಿನ್ನ ಸೃಷ್ಟಿ ಮಾಡಿದ್ದಾರೆ ಅಂದರೆ ನಿನಗೊಂದು ಉದ್ದೇಶ ಇದೆ, ನಿನ್ನ ಜೀವಿತಕ್ಕೊಂದು ಅರ್ಥ ಇದೆ. ಯು ಮೈಟ್ ಬಿ ಹ್ಯಾವಿಂಗ್ ಅ ಬ್ಯಾಡ್ ಟೈಮ್ ನೌ, ಇಟ್ಸ್ ಓಕೆ. ನಿಂಗೆ ತುಂಬ ಕಷ್ಟ ಆಗ್ತೈತೆ ಜೀವನದಲ್ಲಿ, ಪರವಾಗಿಲ್ಲ, ದೇವ್ರ ಹತ್ರ ಹೋಗು. ಗೋ ಟು ಕ್ರಿಯೇಟರ್, ಡೋಂಟ್ ಗೋ ಟು ದ ಪೀಪಲ್ ಹೂ ವಿಲ್ ಪುಲ್ ಯು ಡೌನ್ ಮೋರ್. ನೀನನ್ನು ತುಂಬ ಹಾಳು ಮಾಡೋ ಜನರ ಹತ್ರ ಹೋಗ್ಬೇಡ. ನಾವು ಮುಂಚೆ ಕೇಳ್ದಂಗೆ ಬರಿಗೈಯಲ್ಲಿ ಹೋಗ್ರಿ. ವೆನ್ ಯು ಆರ್ ಬ್ರೋಕನ್, ಗೋ ಟು ಗಾಡ್. ಆಯಿತಾ? ದರ್ ಇಸ್ ಅ ಪರ್ಸನ್ ಕಾಲ್ಡ್ ದಿಸ್ F.F. Bruce, one of the great theologians. He wrote like this: the broken hearts are the most beautiful thing that God can see ante. ಅಂದರೆ ಒಡೆದ ಹೃದಯ ದೇವರಿಗೆ ತುಂಬ ಸುಂದರವಾಗಿ ಕಾಣಿಸುತ್ತಂತೆ. ದಟ್ ಈಸ್ ವೈ ಹಿ ಹಗ್ಸ್ ಇಟ್. ದಟ್ ಈಸ್ ವೈ ಹಿ ಥಾಟ್ಸ್, ಓಕೆ, ದಟ್ ಐ ಆಮ್ ದೇರ್ ಫಾರ್ ಯು, ಕಮ್. ಲೋಕದಲ್ಲಿ ನಿನಗೆ ಎಷ್ಟೇ ಕ್ಲೋಸ್ ಆಗಿರೋ ಹೆಂಡತಿ, ಗಂಡ, ಮಕ್ಕಳು ಯಾರೇ ಇದ್ರೂ ನಿನ್ನ ಹೃದಯ ಒಡೆದೋಗಿರೋದನ್ನು ಅವ್ರು ನೋಡೋಕ್ಕಾಗಲ್ಲ. ದೇ ಮೈಟ್ ಅಂಡರ್ಸ್ಟ್ಯಾಂಡ್ ಲಿಟಲ್, ಬಟ್ ಗಾಡ್ ವಿಲ್ ಅಂಡರ್ಸ್ಟ್ಯಾಂಡ್ ಯು ಪರ್ಫೆಕ್ಟ್ಲಿ. ಸೊ ಯಾರ ಹತ್ರ ಹೋಗೋದು ಬೆಸ್ಟ್ ಇವಾಗ? ದ ಕ್ರಿಯೇಟರ್. So that's why I have a policy with me. I'm trying to follow it. ನಾನು ಅದನ್ನು ಪಾಲಿಸ್ಲಿಕ್ಕೆ ತುಂಬ ಏನಂತಾರೆ, ಐ ಟ್ರೈ ಟು ಫಾಲೋ ಇಟ್. ನನಗೆ ಅದು ತುಂಬ ನಾನು ಪಾಲಿಸ್ಬೇಕು ಅಂತ ಆಸೆ ಪಟ್ಟು ಅದನ್ನು ಪಾಲಿಸ್ಲಿಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತೀನಿ. ಏನಂದರೆ, ಇನ್ ಮೈ ಜಾಯ್, ಇನ್ ಮೈ ಸ್ಯಾರೋಸ್, ಐ ಡೋಂಟ್ ಶೇರ್ ವಿತ್ ಪೀಪಲ್. ಐ ಶೇರ್ ವಿತ್ ಓನ್ಲಿ ವಿತ್ ಮೈ ಗಾಡ್. ಸೊ ಯು ಶುಡ್ ಬಿಲ್ಡ್ ಎ ಕನೆಕ್ಷನ್ ವಿತ್ ಗಾಡ್. ದಟ್ ಮನುಷ್ಯರ ಹತ್ರ ಶೇರ್ ಮಾಡಿದ್ರೆ, ನೀನು ಸಂತೋಷ ಶೇರ್ ಮಾಡಿದ್ರು ಕಷ್ಟ, ದುಃಖ ಶೇರ್ ಮಾಡಿದ್ರು ಕಷ್ಟ. ಅದಕ್ಕೆ ಬೆಟರ್ ಗೋ ಟು ಗಾಡ್. ಆಯಿತಾ? ಅದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಸ್ಪೇಸ್ ಯು ಶುಡ್ ಗಿವ್ ಟು ಹ್ಯೂಮನ್ಸ್. ಮನುಷ್ಯನಿಗೆ ಎಷ್ಟು ಜಾಗ ಕೊಡಬೇಕು ಅಂತ ನಿನಗೆ ಅರ್ಥ ಆಗಿಬಿಡತ್ತೆ. ದೇವರಿಗೆ ಎಷ್ಟು ಜಾಗ ಕೊಡಬೇಕು ಅಂತ ನಿನಗೆ ಅರ್ಥ ಆಗಿಬಿಡತ್ತೆ. ವಿಲ್ ನಾಟ್ ಬಿ ಇನ್ ಟ್ರಬಲ್, ಐ ಟೆಲ್ ಯು, ಬಿಕಾಸ್ ಗಾಡ್ ವಿಲ್ ನಾಟ್ ಮಾಕ್ ಅಟ್ ಎನಿಬಡಿ. ದೇವರು ಯಾರನ್ನೂ ಹೀಯಾಳಿಸಲ್ಲ. ಹಿ ಅಂಡರ್ಸ್ಟ್ಯಾಂಡ್ಸ್ ಯುವರ್ ಹಾರ್ಟ್. ಹಿ ಅಂಡರ್ಸ್ಟ್ಯಾಂಡ್ಸ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ, ಬಿಕಾಸ್ ಹಿ ಈಸ್ ಯುವರ್ ಕ್ರಿಯೇಟರ್. ಹಿ ಈಸ್ ಯುವರ್ ಫಾದರ್. ಹಿ ಈಸ್ ಯುವರ್ ಅ ಪರ್ಸನ್ ಹೂ ನೋಸ್ ಇನ್ ಆ್ಯಂಡ್ ಔಟ್ ಆಫ್ ಯು.
ಅದಕ್ಕೆ ದ ಒನ್ ದಟ್ ಸಾಮ್ಸ್ ದಟ್ ವೆರಿ ನಿಯರ್ ಟು ಮೈ ಸಾಮ್ಸ್ 51. ನಾನು ಅದ್ರ ಬಗ್ಗೆ ಹಾಡು ಕೂಡ ಮಾಡಿದ್ದೀನಿ. ಸೊ ನಾನು ಯಾವಾಗಲೂ ದೇವ್ರ ಹತ್ರ, ದೇವ್ರೇ ಅಲ್ಲಿ ದಾವಿದ ಹೇಳ್ತಾನೆ, ನಿನ್ನ ಆತ್ಮನ ನನ್ನಿಂದ ತೆಗಿಬೇಡ. ಐ ಟೆಲ್ ಯು. ಒಂದು ನಿಮಿಷ ಹಾಡು ಮಾಡಿ ಅಂತ ಯಾವ ಹಾಡು ಅಂತ ಯೋಚನೆ ಮಾಡಿಸಿದ್ರೆ ಹಾಡಿನ ಹೆಸರು ಪ್ರೀತಿ ಸ್ವರೂಪನೇ. ಈ ಚಾನಲಲ್ಲಿ ಕೂಡ ಇರುತ್ತೆ, ನೀವು ಕೇಳಿಸ್ಕೊಳ್ಬಹುದು. ಸೊ ನನಗೆ ಯಾವಾಗಲೂ ಅದೊಂದು ವರ್ಡ್ ಇಷ್ಟ, ದೇವ್ರೇ ನಿನ್ನ ಆತ್ಮನನ್ನು ನನ್ನಿಂದ ತೆಗಿಬೇಡ. ದ ಸಪರೇಷನ್ ಆಫ್ ಗಾಡ್ ಅನ್ನೋದನ್ನು ಇಟ್ಸ್ ಅ ವೆರಿ ಪೇನ್ಫುಲ್ ಥಿಂಗ್. ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಇವಾಗಲೂ ನನಗೊಂದೊಂದು ಸರಿ ಐ ಕ್ರೈ ಬಿಕಾಸ್ ನನಗೆ ದೇವ್ರನ್ನ ಬಿಟ್ಟು ಇರೋಕ್ಕೆ ಕಷ್ಟ ಆಗುತ್ತೆ. ದಟ್ ವೆನ್ ಯು ಗೆಟ್ ಇನ್ ಟು ದಟ್ ಪೇಸ್ ಅಲ್ಲ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳೋದು ಸ್ವಲ್ಪ ಜನಕ್ಕೆ ಫನ್ನಿಯಾಗಿ ಅನ್ನಿಸ್ಬೋದು, ಬಟ್ ಗೆಟ್ ಇನ್ ಟು ದಟ್ ಪೇಸ್. I'll tell you, the greatest joy is hidden in the secret places. Not outside in the pub, not outside in the shopping, not in the iPhone, iPad. It's not there in internet. It is in secret place. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಸವಿದು ನೋಡ್ರಿ, ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ಸವಿದು ನೋಡಿದವ್ರಿಗೆ ಮಾತ್ರ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ದೇವರು ಮನುಷ್ಯನಿಗೆ ಒಂದಿಗೆ ಸೇರಿ ದೇವರನ್ನು ಸವಿಯೋದಕ್ಕೆ ಎಲ್ಕೋಲ್ ಪ್ರೊಡಕ್ಷನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕೂತ್ಕೊಂಡು ಪ್ರೇಯರ್ ಮಾಡ್ರಿ. ಅವಾಗ ನೀವು ಒಬ್ಬರೇ ಮಾಡ್ತೀರಾ. ನಮ್ಮೊಂದಿಗೆ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಐ ಆಲ್ವೇಸ್ ಟೆಲ್, ನೀವು ಪಡ್ಕೊಳ್ಳೋಂಥ ಎಲ್ಲ ಜ್ಞಾನ ದೇವ್ರ ಹತ್ರ ಕರ್ಕೊಂಡು ಹೋಗ್ಬೇಕು. ಸಮಥಿಂಗ್ ಇಸ್ ಹಿಂಡರಿಂಗ್ ಯು ಆ್ಯಂಡ್ ಗಾಡ್ ಅಂದರೆ ಬೇಡ ಅದು. ದಟ್ ಈಸ್ ಮೈ ಪಾಲಿಸಿ. ನನಗೆ ಹೆಂಗೆ ಅಂದರೆ, ಈಗ ನಾನೇನೋ ಓದ್ತಾ ಇದ್ದೀನಿ, ನಾನೇನೋ ಜ್ಞಾನ ತಿಳ್ಕೊಳ್ತಾ ಇದ್ದೀನಿ, ಅದು ನನ್ನನ್ನು ದೇವ್ರ ಹತ್ರ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಆ ಜ್ಞಾನ ನನಗೆ ಬೇಡ. ಬಿಕಾಸ್ ಸಮ್ವನ್ ಹೂ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಇಸ್ ಗಾಡ್. ಈ ಈಸ್ ದ ಫಸ್ಟ್ ಪರ್ಸನ್ ಇನ್ ಮೈ ಲೈಫ್. ನಾನು ಯಾರಿಗಾರು ಪ್ರಿಫರೆನ್ಸ್ ಕೊಡಬೇಕಂದ್ರೆ ದೇವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು. ಆಮೇಲೆ ಎಲ್ಲರೂ ಬರಲಿ, ಹೆಂಡತಿ, ಗಂಡ, ಮಕ್ಕಳು, ಅಪ್ಪ ಅಮ್ಮ, ಅವರು ಇವರು, ಇದು ಅದು ಎಲ್ಲ ಬರಲಿ. ಫಸ್ಟ್ ದೇವ್ರಿಗೆ ಕೊಟ್ಬಿಡ್ರಿ. ಬಿಕಾಸ್ ದಟ್ ಪರ್ಸನ್ ಓನ್ಲಿ ವಿಲ್ ಗೈಡ್ ಯು ಪ್ರಾಪರ್ಲಿ. ನೋ ಪರ್ಸನ್ ಇನ್ ದ ವರ್ಲ್ಡ್ ಕ್ಯಾನ್ ಗೈಡ್ ಯು ಪ್ರಾಪರ್ಲಿ. ಯಾರೋ ಒಬ್ರದ್ದು ವಾಟ್ಸಪ್ ಇದು ನೋಡ್ತಿದೆ, ಲೈಕ್ ಗಾಡ್ ಫಸ್ಟ್ ಅಂತ ಹಾಕಿದ್ರು. ಗಾಡ್ ಫಸ್ಟ್ ಯಾರದು? ಹೆಸರು ಗೊತ್ತಿಲ್ಲ. ಸೊ ಇವನ್ ನನ್ನ ವಾಟ್ಸಪ್ ಡಿ ಪಿ ನಾನು ಹಾಕ್ಕೊಂಡಿದ್ದೀನಿ, ಇಟ್ಸ್ ಓಕೆ ಟು ಲೂಸ್ ಅ ಫ್ರೆಂಡ್ಶಿಪ್ ಆಫ್ ಮೆನ್ ಇನ್ ಆರ್ಡರ್ ಟು ಹ್ಯಾವ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಗಾಡ್ ಅಲ್ವಾ? ಸೊ ಅಂದರೆ ದೇವರು ಅಷ್ಟು ಮನುಷ್ಯನನ್ನು ಯಾಕೆ ಸೃಷ್ಟಿ ಮಾಡೋದ್ರು ಅನ್ನೋದಕ್ಕೆ ಏನೇನಕ್ಕೋ ಹೋದ್ವಿ ನಾವು. ಐ ಥಿಂಕ್ ಇಟ್ಸ್ ಓಕೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ದೇವರು ವೈ ಡಿಡ್ ಗಾಡ್ ಕ್ರಿಯೇಟ್ ಹ್ಯೂಮನ್ ಬೀಯಿಂಗ್ಸ್, ಅದರ್ವೈಸ್ ವಿ ವುಡಂಟ್ ಎಕ್ಸಿಸ್ಟ್. ಕರೆಕ್ಟ್. ಆ್ಯಂಡ್ ಸಿ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಮನುಷ್ಯನಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇರಲಿಲ್ಲ. ಎಲ್ಲ ಪ್ರಾಣಿಗಳ ಥರ ಬಿಡ್ಬೋದಾಗಿತ್ತಲ್ಲ. ಬಟ್ ದೇರ್ ಇಸ್ ಅ ಪರ್ಪಸ್ ಬಿಹೈಂಡ್ ಹಿ ಕ್ರಿಯೇಟೆಡ್ ಹ್ಯೂಮನ್ ಬೀಯಿಂಗ್ಸ್, ದಟ್ ವಿ ನೀಡ್ ಟು ಕ್ಯಾರಿ ಹಿಸ್ ಅಥಾರಿಟಿ ಆನ್ ದ ವರ್ಲ್ಡ್. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ತಕ್ಷಣ ಮನುಷ್ಯನಿಗೆ ದೇವ್ರು ಕೊಟ್ಟಿದ್ದೇನು ಗೊತ್ತಾ? ಅಧಿಕಾರದ ಜೊತೆಯಲ್ಲಿ ಜವಾಬ್ದಾರ ಜೊತೆಯಲ್ಲಿ ವಿಧೇಯತೆ ಇರಬೇಕು ಅಂತ. ಅದನ್ನು ಮನುಷ್ಯ ವಿಧೇಯನಾಗಲಿಲ್ಲ. ಸೊ ಈ ಲಾಸ್ಟ್ ಅಧಿಕಾರ ಇಸ್ ಆನ್ ದ ಅದರ್ ಕ್ರಿಯೇಷನ್ ರಾದರ್ ದೆನ್ ಹ್ಯೂಮನ್ ಬೀಯಿಂಗ್ಸ್. ಕರೆಕ್ಟ್. ಆದರೆ ಇವಾಗ ನಾವು ಆಪೋಸಿಟ್ ಮಾಡ್ತಿದ್ದೀವಿ. ಒಂದು ಮನುಷ್ಯನ ಮೇಲೆ ಇನ್ನೊಂದು ಮನುಷ್ಯ ಅಧಿಕಾರ ಮಾಡ್ತಿದ್ದಾನೆ, ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯ. ಸಿ ಕರೆಕ್ಟು. ಅಧಿಕಾರ ಅಂತ ಹೇಳಿದ ತಕ್ಷಣ, ಅದೇ ನಾನು ಹೇಳಿದ ತಕ್ಷಣ, ಅಧಿಕಾರ ಅಂದ ತಕ್ಷಣ ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ನಾಟ್ ಬಾಸಿಸಮ್. ನಂಗೆ ಅಧಿಕಾರ ಇದೆ, ನೀವೆಲ್ಲ ಹೇಳಿದ್ ಕೇಳಬೇಕು ಅಂತಲ್ಲ. ದೇವ್ರ ಅಧಿಕಾರ ಜೊತೆಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ನಾವೇನು ಮಾಡ್ತಾ ಇದ್ದೀವಿ? ಅಧಿಕಾರ ತಗೊಂಡು ದೇವ್ರ ಸೃಷ್ಟಿನ ನಾಶ ಮಾಡ್ತಾ ಇದ್ದೀವಿ ಅಷ್ಟೇ. I'll tell you, this might like ಈ ಒಂದು ನಾವು ಮಾತಾಡ್ತಾ ಇರೋ ಒಂದು ಸ್ಪಿರಿಚುವಲ್ ಥಿಂಗ್ಸ್ಗೂ ನಾನು ಮಾತಾಡ್ತಾ ಇರೋ ಈ ವಿಷಯಕ್ಕೂ ನಿಮಗೆ ಏನು ಗಿರೀಶ್ ಹಿಂಗೆ ಮಾತಾಡ್ತಾನೆ ಅಂದರೆ, ಇಫ್ ಯು ಆರ್ ರಿಯಲಿ ಸ್ಪಿರಿಚುವಲ್, I'll tell you, you love the nature that God has created you. I am not talking about religious people, I am talking about spiritual people. ರಿಲಿಜಿಯಸ್ ಅಂದರೆ ನೀನು ಏನು ಮಾಡಬೇಕು ಅಂತ ನೋಡ್ತೀಯ, ಸ್ಪಿರಿಚುವಲ್ ಅಂದರೆ ದೇವ್ರು ಏನು ಮಾಡಬೇಕು ಅದನ್ನು ನೀನು ಮಾಡೋಕ್ಕೆ ಟ್ರೈ ಮಾಡ್ತೀಯ. ಆಯಿತಾ? ಸೊ ಒನ್ ಥಿಂಗ್ ಐ ಹ್ಯಾವ್ ಅಂಡರ್ಸ್ಟುಡ್ ಫ್ರಮ್ ಬೈಬಲ್ ಟು ಸೋ ಲಾಂಗ್,
ನನಗೆ ನೇಚರ್ ಅಂದರೆ ತುಂಬ ಇಷ್ಟ, ನನಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಇಟ್ಸ್ ನಾಟ್ ಬಿಕಾಸ್ ಲೈಕ್ ತುಂಬ ಜನ ಹೇಳ್ತಾರಲ್ಲ ಐ ಆಮ್ ಎ ಪೆಟ್ ಲವರ್, ಐ ಆಮ್ ಎ ಪೆಟ್ ಪೇರೆಂಟ್. ಈಗ ಹೊಸ ಟರ್ಮ್ ಪೆಟ್ ಪೇರೆಂಟ್ ಕೇಳಿಸ್ಕೊಂಡಿದ್ಯಾ? ಪೆಟ್ ಪೇರೆಂಟ್. ಸೊ ಹ್ಯಾವ್ ಎ ಪೆಟ್ ಬ್ರದರ್. ಹೂ ಟೋಲ್ಡ್ ಯು ಟು ಡೂ ದ್ಯಾಟ್? ಪೆಟ್ ಪೇರೆಂಟ್, ಪೆಟ್ ಬ್ರದರ್, ವಾಟ್ ಈಸ್ ದಿಸ್? ದೇವ್ರು ಅದಕ್ಕೋಸ್ಕರ ನಿಮ್ಮನ್ನು ಕರೆದಿಲ್ಲ. ದೇವ್ರು ಕರೆದಿದ್ದ ಅದನ್ನು ಆಳೋದಕ್ಕೆ, ಅಂದರೆ ಅದರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ. ಇನ್ ಅ ಗುಡ್ ವೇ. ಡೋಂಟ್ ಮೇಕ್ ಈಕ್ವಲ್ ಟು ಇಟ್. ಸೊ ಅದಕ್ಕೆ ಇದ್ರ ಬಗ್ಗೆ ಮಾತಾಡ್ಕೊಂಡೋದ್ರೆ ಇನ್ನೂ ನಾನು 1 hour ಮಾತಾಡ್ತೀನಿ. ಎಸ್, ಜೆನೆಸಿಸ್ ಮಾತಾಡ್ಬೇಕಂದು ಹೋದ್ರೆ ಅದಕ್ಕೆ ಕೊನೆನೇ ಇಲ್ಲ, ಬಿಗಿನಿಂಗಲ್ಲೇ ಇರ್ತೀವಿ ನಾವಿನ್ನು. ಬಟ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್, ಈಗಿನ ಕಾಲದಲ್ಲಿ ದೇವ್ರು ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟಿಗೆ ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ದಾರೆ, ಅನಿಮಲ್ ಆಕ್ಟಿವಿಸ್ಟ್. ಹೂ ಇಸ್ ದಿಸ್ ಅನಿಮಲ್ ಆಕ್ಟಿವಿಸ್ಟ್? ಪ್ರಾಣಿಗೆ ಏನಾದರೂ ಆದರೆ ಬಂದು ಸೊ ಪ್ರಾಣಿಗಳಿಗೋಸ್ಕರ ಒಬ್ರು ನಿಂತ್ಕೊಂಡು ಅದ್ರ ಪರವಾಗಿ ಮಾತಾಡೋರನ್ನ ಅನಿಮಲ್ ಆಕ್ಟಿವಿಸ್ಟ್ ಅಲ್ವಾ? ಇವಾಗ ನಾವು ನೋಡಿದ್ರೆ ನಿಮಗೆಲ್ಲ ತುಂಬ NGOs ಎಲ್ಲ ಬಂದ್ಬಿಟ್ಟಿದೆ. ಮನುಷ್ಯನ ಕೊಟ್ಟಿರೋ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಅದು, ಅದನ್ನು ಬಿಟ್ಬಿಟ್ಟಿದ್ದೀವಿ. ಅದಕ್ಕೀಗ ಒಂದು NGO, ಅದಕ್ಕೊಬ್ಬ ಮನುಷ್ಯ. ಲೋಕದಲ್ಲಿ ದೇವರು ಮನುಷ್ಯನ ಸೃಷ್ಟಿ ಮಾಡಿ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದು ನೇಚರ್ ನೋಡ್ಕೊ, ನೀನು ಪ್ರಾಣಿಗಳು ನೋಡ್ಕೊ, ಅದ್ರ ಮೇಲೆ ಅಧಿಕಾರ ಮಾಡೋ, ಅದಕ್ಕೆ ಅದ್ರ ಮೇಲೆ ಇರೋ ಜವಾಬ್ದಾರಿ ನಿಂದು ಅಂತ ಕೊಟ್ಟರು. ಅದನ್ನೆಲ್ಲ ನಾಶ ಮಾಡಿಬಿಟ್ಟು ಇವಾಗ ನಾವೇ ಒಂದು NGO ಮಾಡ್ಕೊತಾ ಇದ್ದೀವಿ. ಸೊ ಐ ವಿಲ್ ಸಜೆಸ್ಟ್ ದಿಸ್, ಇಫ್ ಯು ಆರ್ ಎ ವೆರಿ ಗುಡ್ ಅರ್ನಿಂಗ್ ಪರ್ಸನ್, ಗೋ ಆ್ಯಂಡ್ ಹೆಲ್ಪ್ ದ ಪೀಪಲ್ ಹೂ ಈಸ್ ಟೇಕಿಂಗ್ ಕೇರ್ ಆಫ್ ದ ನೇಚರ್. ಯುನೋ, ಐ ವಿಲ್ ಸಜೆಸ್ಟ್ ಚರ್ಚಸ್ ಆಲ್ಸೋ. ಯೂತ್ ಮೀಟಿಂಗ್ ಮಾಡ್ತೀರಾ, ಪ್ರೇಯರ್ ಮೀಟಿಂಗ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ ಸರಿ, ಒಂದಿನ ಹೋಗ್ರಿ ಕಾಡಲ್ಲಿ ಹೋಗಿ ಅಲ್ಲಿ ಏನು ನೀಡಿದೆ ನೋಡ್ರಿ. ಚರ್ಚಸ್ ನಾವು ಅದೆಲ್ಲ ಮಾಡಲ್ಲಲ್ಲ, ನಮ್ಮ ಕೆಲಸ ಅಲ್ಲ ಅದು. ನಾವೆಲ್ಲ ಆತ್ಮಿಕ ಆಗತ್ತೆ, ಹಾಲೆಲೂಯಾ, ಪ್ರೈಸ್ ಎಲ್ಲ ಅಷ್ಟೇನಾ? ದೇವ್ರು ನಿಮ್ಮನ್ನ ಅದಕ್ಕೋಸ್ಕರ ಮಾತ್ರ ಕರೆದಿಲ್ಲ. ಡೋಂಟ್ ಎವರ್ ಫರ್ಗೆಟ್ ಯುವರ್ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ದಟ್ ಗಾಡ್ ಈಸ್ ಗಿವನ್ ಯು. ಸೊ ಅದಕ್ಕೆ ನಾನು ಯಾವಾಗಲೂ ಐ ವಾಸ್ ಥಿಂಕಿಂಗ್, ಯಾಕೆ ನಮ್ಮ ಚರ್ಚಸಲ್ಲಿ ಇದೆಲ್ಲ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಕೂಡ ಎಲ್ಲಾದರೂ ಟ್ರಿಪ್ಪಿಗೆ ಹೋದರೆ ಚಿಪ್ಸ್ ತಿಂದ್ಬಿಟ್ಟು ಅಲ್ಲೆಲ್ಲ ಹಾಕ್ಬಿಡಿ, ಬಿಸಾಕ್ಬೇಡ್ರಿ. ಚಾಕ್ಲೇಟ್ ತಿಂದ್ಬಿಟ್ಟು ಅಲ್ಲೆಲ್ಲ ಹಾಕ್ಬಿಡಿ, ಲೈಕ್ ಡಸ್ಟ್ಬಿನ್ಗೆ ಹಾಕಿ, ಇಲ್ಲ ಪಾಕೆಟ್ ಇಟ್ಕೊಂಡು ಮನೆಗೆ ಬಂದು ಹಾಕಿ. ಸೇವ್ ನೇಚರ್, ದಟ್ ಈಸ್ ಯುವರ್ ಫಸ್ಟ್ ರೆಸ್ಪಾನ್ಸಿಬಿಲಿಟಿ by which you glorify God. Yes. Not only by prayer and reading Bible. ಸೊ ಐ ಫೀಲ್ ಏ ಸಮಯ ಬರೋದ್ರೊಳಗಡೆ ನಾವೊಂದು ಗತಿ ಮಾಡ್ತೀವಿ ಭೂಮಿನ. ಏ ಸಮಯ ಬಂದು ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಸಮ್ಟೈಮ್ಸ್ ಐ ವಿಲ್ ಬಿ ಥಿಂಕಿಂಗ್, ಏಸಪ್ಪ ಬಂದು ನೀನು ಸ್ಪಿರಿಚುವಲ್ ಆಗಿದ್ದ, ನೀನು ಪ್ರೇಯರ್ ಮಾಡ್ದ, ಏ ಸಮಯ ಬಂದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡ್ದ ಅಂದರೆ ಎಷ್ಟು ಜನ ಎಸ್ ಅಂತ ಹೇಳ್ತೀವಿ ನಾವು. ಏನೋ ಫಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾಟ್ ಟು ಲೈಕ್ ನಾನೇನೋ ಮಾಡಿದ್ದೀನಿ ಅಂತಲ್ಲ. ನಮ್ಮ ಮನೆ ನಂದು ಬೈಕ್ ಸೀಟ್ನ ಯಾವಾಗಲೂ ಒಂದು ಈ ಬೆಕ್ಕು ಕೆರೆದು ಸೀಟೆಲ್ಲ ಹಾಳು ಮಾಡ್ತಾಯಿತ್ತು. ಎಲ್ಲ ನನಗೂ ಕೋಪ ಬರ್ತಾಯಿತ್ತು, ಬಟ್ ಸಡನ್ನಾಗಿ ಮೈಂಡಲ್ಲಿ ಬರ್ತಾಯಿತ್ತು. ಅದಕ್ಕೆ ಕಾರಣ ಯಾರದಕ್ಕೆ ಕಾರಣ? ಬೆಕ್ಕ. ದಟ್ ಈಸ್ ನೇಚರ್, ಅದು ಹಂಗೆ ಇರುತ್ತೆ. ಮೊದಲು ಮರ ಗಿಡಗಳಿತ್ತು, ಅದರಲ್ಲೋ ಕೆರೀತಾ ಇತ್ತು. ಮರ ಗಿಡಗಳು ಕಟ್ ಮಾಡಿದ್ವಿ, ಸೀಟ್ ಕವರ್ ಕೆರೀತಾ ಇದೆ. ಬಟ್ ಆಬ್ವಿಯಸ್ಲಿ ನಾವು ಬೇಜಾರಾಗುತ್ತೆ, ಅಷ್ಟೆಲ್ಲ ಕಾಸು ಕೊಟ್ಟು ಮಾಡಿಸಿರ್ತೀವಿ, ರೆಡಿ ಮಾಡಿಸಿರ್ತೀವಿ, ತಿರ್ಗಿ ಅದು ಕೆರೆದಾಕ್ರೆ ಬೇಜಾರಾಗುತ್ತೆ. ಬಟ್ ಸಮ್ಟೈಮ್ಸ್ ಐ ಫೀಲ್ ಇಟ್ಸ್ ಓಕೆ ಅಂತ ಬಿಟ್ಬಿಟ್ಟು ಇವಾಗ ಹೊಸ್ದಾಗಿ ತಿರ್ಗಿ ರೆಡಿ ಮಾಡಿಸಿದ್ದೀನಿ, ತಿರುಗಿ ಕೆರೆದ್ರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ಆದಿಕಾಂಡದ ಕುರಿತು ಒಂದು ಓವರ್ವ್ಯೂ ನೋಡಿದ್ರಿ. ಜಸ್ಟ್ ಅ ರೀಕ್ಯಾಪ್, 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯ ತನಕ ಪ್ರಿಮಿಟಿವ್ ಹಿಸ್ಟ್ರಿ ಅಂದರೆ ಪ್ರಾಚೀನ ಇತಿಹಾಸ ನೋಡಿದ್ವಿ. ಅದಾದಮೇಲೆ 11ನೇ ಅಧ್ಯಾಯದಿಂದ 50ನೇ ಅಧ್ಯಾಯ ತನಕ ಪಿತೃಗಳ ಚರಿತ್ರೆ, ಅದರ ಕುರಿತು ಒಂದು ಓವರ್ವ್ಯೂ ನೋಡಿದ್ರಿ. ಮತ್ತು ಒಂದು ಬಿಗ್ಗರ್ ಬರ್ಡ್ ಐ ವ್ಯೂ ಅಲ್ಲಿ ನೋಡಬೇಕಂದ್ರೆ ಸೀಸ್. ಫಸ್ಟ್ ಇಸ್ ಕ್ರಿಯೇಷನ್, ಕರಪ್ಷನ್, ಕಂಡಮ್ನೇಷನ್, ಕನ್ಫ್ಯೂಷನ್ ಇದಾಯಿತು ಅಂತ. ಇದಿದೆ, ಈ ಕಂಟೆಂಟ್ ಅದರಲ್ಲಿದೆ ಅಂತ ನೋಡಿದ್ವಿ. ದೆನ್ ಅದಾದಮೇಲೆ ಇದನ್ನೆಲ್ಲ ಯಾರು ನೋಟ್ ಮಾಡಿರೋದು, ಹೂಸ್ ದ ರೈಟರ್ ಆಫ್ ದ ಆದಿಕಾಂಡ ಪುಸ್ತಕ ಅಂದರೆ ಮೋಶೆಯ ಕುರಿತು ಒಂದು ಚಿಕ್ಕ ಕಿರುಪರಿಚಯ ನೋಡಿದ್ವಿ. ವಿ ಗೋನಾ ಡೂ ಅ ಡೀಟೇಲ್ಡ್ ಕ್ಯಾರೆಕ್ಟರ್ ಸ್ಟಡಿ ಆಫ್ ಮೋಸಸ್ ಇನ್ ಫ್ಯೂಚರ್, ಬಟ್ ದಿಸ್ ಇಸ್ ಜಸ್ಟ್ ಗ್ಲಿಂಪ್ಸ್.
ಮೇ ಬಿ ನಿಮ್ಗೆ ಒಂದು ಫುಲ್ ಎಪಿಸೋಡ್ ಮೋಸಸ್ ಬಗ್ಗೆನೇ ಒಂದು 20 ಮಿನಿಟ್ಸ್ ನಾವು ಮೋಸಸ್ ಬಗ್ಗೆನೇ ಮಾತಾಡ್ಬೋದು. ಯಾ ವಿ ನೀಡ್ 20 ಮಿನಿಟ್ಸ್ ಇಲ್ಲ, ಜಾಸ್ತಿ ನಾಟ್ ಎನಫ್. ಅದು ನೋಡಿದ್ವಿ. ದೆನ್ ಕ್ರಿಯೇಷನ್ನಲ್ಲಿ ನೋಡಿದ್ವಿ. ವಿ ಸ್ಟಾರ್ಟೆಡ್ ವಿತ್ ಕ್ರಿಯೇಷನ್. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಫಿಫ್ತ್ ಡೇ, ಸಿಕ್ಸ್ ಡೇ ಹ್ಯೂಮನ್ ಕ್ರಿಯೇಷನ್ ಆಯಿತು. ಆ ಹ್ಯೂಮನ್ ಏನಕ್ಕೆ ಲಾಸ್ಟಲ್ಲಿ ಮಾಡಿದ್ವಿ ಅನ್ನೋ ಚಿಕ್ಕ ಚಿಕ್ಕ ಪ್ರಶ್ನೆ ನಾವು ಗಿರೀಶನ ಉತ್ತರ ಕೊಟ್ಟರು. ಆ್ಯಂಡ್ ವಿ ಆಲ್ಸೋ ಡಿಸ್ಕಸ್ಡ್ ಲೈಟಾಗಿ ಆನ್ ವಾಟ್ ಇಸ್ ಇನ್ನೊಂದು ಹೇಳ್ಬೇಕಂದ್ರೆ, ಸಾರಿ ಟು ಡಿಸ್ಟರ್ಬ್ ಯು, ದೇವ್ರ ಮನುಷ್ಯನನ್ನು ಏಕೆ ಕೊನೆಯನ್ನು ಸೃಷ್ಟಿ ಮಾಡಿದ್ರು ಅನ್ನೋದಕ್ಕೆ ದೇರ್ ಆರ್ ಮೆನಿ ಆನ್ಸರ್ಸ್. ಥಿಯಾಲಜಿಕಲಿ ತುಂಬ ಜನ ಅನೇಕ ಆನ್ಸರ್ಸ್ಗಳಿದೆ ನಿಮಗೆ. ಸೊ ನಾವಿವಾಗ ಡಿಸ್ಕಸ್ ಮಾಡಿರೋದು ಇಟ್ಸ್ ಶಾಲೋ ಲೆವೆಲ್ ಅಲ್ವಾ, ಇಟ್ಸ್ ನಾಟ್ ಡೀಪ್, ಇಟ್ಸ್ ಸ್ಟಿಲ್ ಶಾಲೋ ಲೆವೆಲ್. ಸುಮ್ಮನೆ ಮೇಲ್ಭಾಗದಲ್ಲಿ ನಾವು ಮಾತಾಡ್ಕೊಂಡು ಹೋಗಿದ್ದೀವಿ. ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್ ಅಂದರೆ ಯು ಕಮೆಂಟ್ ಬಿಲೋ. We will try to have a theological discussion. Maybe we'll start one more series called non-basics of Bible. Because yakandre idu bandu in-depth study of Bible. In-depth study of Bible. Yakandre idu basics of the Bible annadu karana now we are trying to keep it as basic as possible. Yeah. Sorry to disturb you. No. I was just giving a recap. So ದೇವರ ಸ್ವರೂಪದಲ್ಲಿ ಉಂಟು ಮಾಡುವುದಂದ್ರೆ ಏನಂತ ನೋಡಿದ್ವಿ. ಆ್ಯಂಡ್ ಮತ್ತು ಮನುಷ್ಯರಾಗಿ ನಮ್ಮ ಜವಾಬ್ದಾರಿ ಏನಾಗಿದೆ ಅನ್ನೋದನ್ನ ಡೀಟೇಲ್ಡಾಗಿ ನೋಡಿದ್ವಿ. ಇಟ್ ಇಸ್ ನಾಟ್ ಓನ್ಲಿ ಆ್ಯಸ್ ಕ್ರಿಶ್ಚಿಯನ್ಸ್ ಪ್ರೇಯರ್ ಆ್ಯಂಡ್ ವರ್ಷಿಪ್ ಆ್ಯಂಡ್ ಎವ್ರಿಥಿಂಗ್, ಇಟ್ ಈಸ್ ಆಲ್ಸೋ ಟೇಕಿಂಗ್ ಕೇರ್ ಆಫ್ ದ ನೇಚರ್. ಪ್ರಕೃತಿಯನ್ನು ನಮ್ಮ ಜವಾಬ್ದಾರಿ ತಗೊಂಡು ನಾವು ನೋಡ್ಕೊಳ್ಬೇಕು ಅನ್ನೋದನ್ನ ನೋಡಿದ್ವಿ. ವಿಚ್ ಓವರ್ ಆಲ್ is ultimately bringing glory to God by living that way. Correct. Yes, ನಾವು ವಿಶ್ವಾಸಿಸ್ತೇವೆ ಈ ಒಂದು ಆದಿಕಾಂಡದ ಒಂದು ಕಿರುಪರಿಚಯ ಓವರ್ವ್ಯೂ ನಿಮಗೆ ಬ್ಲೆಸ್ಸಿಂಗ್ ಆಗಿತ್ತಂತ. ಪ್ರಾಬಬ್ಲಿ ವಿಲ್ ಬಿ ಕಂಟಿನ್ಯೂಯಿಂಗ್ ಆದಿಕಾಂಡ. ಎಸ್ ವಿಲ್ ಬಿ ಕಂಟಿನ್ಯೂಯಿಂಗ್ ಆದಿಕಾಂಡ. ಮುಗ್ದೋಯ್ತು ಅನ್ಕೊಳ್ಬೇಡಿ, ಇದು ಆದಿಕಾಂಡದ ಒಂದು ಆದಿ ಆಗಿದೆ. ದಿಸ್ ಇಸ್ ಬಿಗಿನಿಂಗ್ ಆಫ್ ದ ಬಿಗಿನಿಂಗ್. ಎಸ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಕಮೆಂಟ್ಸ್ ಆ್ಯಂಡ್ ಪಾಸಿಟಿವ್ ರೆಸ್ಪಾನ್ಸ್ ಆ್ಯಂಡ್ ಆಲ್ಸೋ ಗುಡ್ ಫೀಡ್ಬ್ಯಾಕ್. ಹಾಗೆ ನಮ್ಗೆ ಎಂಕರೇಜ್ ಮಾಡಿ. ಲೈಕ್ ನಮಗೂ ಎಲ್ಲ ಗೊತ್ತು, ನಾವು ಎಲ್ಲ ಮಾಡ್ತಿದ್ವನ್ನಲ್ಲ, ನಿಮ್ಮ ಇನ್ಪುಟ್ಸ್ ತಗೊಂಡು ನಾವು ಲೈಕ್ ಕರೆಕ್ಟ್ ಮಾಡ್ಕೊಳ್ತಿದ್ವಿ, ನಿಮ್ಮ ಕೇಟ್ರ್ ಮಾಡ್ತಿದ್ದೀವಿ. ಇದು ಒಂದು ಉದ್ದೇಶ ಏನಂದರೆ, ಇದೆಲ್ಲ ಮಾಡೋದ್ರ ಮೂಲಕ ಇಟ್ಸ್ ನಾಟ್ ದಟ್ ನಮಗೆಲ್ಲ ಗೊತ್ತು ನಿಮಗೇನು ಗೊತ್ತಿಲ್ಲ ಅಂತಲ್ಲ. ಕನ್ನಡದಲ್ಲಿರುವಂತಹ ಕಮ್ಯುನಿಟಿಗೆ ಇಂಗ್ಲೀಷಲ್ಲಿ ತುಂಬ ಕಂಟೆಂಟ್ ಇದೆ, ಆದರೆ ಕನ್ನಡದಲ್ಲಿರುವಂತಹ ಜನರಿಗೆ ಇಂತಹ ಒಂದು ಸಂಭಾಷಣೆ, ಇಂತಹ ಒಂದು ಕಂಟೆಂಟು, ಐ ಥಿಂಕ್ ಇಟ್ ವಿಲ್ ಬಿ ಎ ಬ್ಲೆಸ್ಸಿಂಗ್. ಇಟ್ ವುಡ್ ಬಿ ಒಂದು ಹೇಗೆ ಹೇಳೋದು, ಲೈಕ್ ಇಟ್ ವುಡ್ ಹೆಲ್ಪ್ ದೆಮ್ ಟು ವಾಕ್ ಇನ್ ದೇರ್ ಸ್ಪಿರಿಚುವಲ್ ಜರ್ನಿ. ಸೊ ಸಭೆಗಳಲ್ಲಿ ಅನೇಕ ಜನ ಕನ್ನಡ ಸಭೆಗಳಿದೆ, ಎಸ್ಪೆಷಲಿ ಕರ್ನಾಟಕದಲ್ಲಿ ತುಂಬ ಜನ ಪಾಸ್ಟರ್ಸ್ ನನಗೆ ಗೊತ್ತಿರೋರು ಅವ್ರು ಹೇಳ್ತಾರೆ, ಗಿರೀಶ್ ನಮಗೆ ಇಂಗ್ಲೀಷ್ ಓದೋಕ್ಕಾಗಲ್ಲ. ಸೊ ಎಷ್ಟೊಂದು ಜನ ಇದ್ದಾರೆ, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್. ಹಳ್ಳಿಗಳ ಕಡೆ ಅನೇಕ ಜನ ಇದ್ದಾರೆ, ಸೊ ಅವ್ರಿಗೆಲ್ಲ ಇಂಗ್ಲೀಷ್ ಅರ್ಥ ಆಗದೆ ಅಂತ ಇರುವಂಥ ಜನರಿಗೆ ಇದು ಸ್ವಲ್ಪ ಮಟ್ಟಿಗೆ, ಐ ವಿಲ್ ನಾಟ್ ಟೆಲ್ ಇದು ತುಂಬ ಯೂಸ್ ಆಗುತ್ತೆ ಅಂತಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಇದು ಉಪಯೋಗ ಆಗುತ್ತೆ ಅನ್ನುವಂಥ ಒಂದು ಯೋಚನೆ ಮನಸ್ಥಿತಿ ನಮ್ಗಿರೋದ್ರಿಂದ ನಾವು ಮಾಡ್ತಾ ಇದೀವಿ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ, ನಿಮಗೆ ಗೊತ್ತಿರುವಂತ ಎಲ್ಲಾ ನಿಮ್ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೌದು ಆಯ್ತಾ, ನೀವು ಮಾಡುವಂತ ಒಂದು ದೊಡ್ಡ ಹೆಲ್ಪ್ ನಮ್ಗೆ ಏನಂದ್ರೆ, ಈ ವಿಡಿಯೋನ ಶೇರ್ ಮಾಡ್ರಿ. ಅದು ನಮ್ಮ ಟೀಮಿಗೆ ತುಂಬಾ ಎನ್ಕರೇಜ್ ಆಗುತ್ತೆ. ಸೊ ವೆನ್ ವಿ ಸಿ ಲೈಕ್ ತುಂಬಾ ಜನ ನೋಡ್ತಾ ಇದಾರೆ ಅಂದಾಗ ನಮಗೂ ಒಂದು ಉತ್ತೇಜನ ಆಗುತ್ತೆ, ಎನ್ಕರೇಜ್ ಆಗುತ್ತೆ. ಸೊ ಹಾಗಾಗಿ ನಾವ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಈ ಚಾನಲ್ ಮೂಲಕ ಯಾಕಿದೆ ಹೇಳ್ತಿದೀವಿ ಅಂದ್ರೆ, ತುಂಬಾ ಜನ ಹೇಳಿದ್ರು ಲೈಕ್ ಇಂಗ್ಲೀಷಲ್ಲೂ ಮಾಡಿ, ಇಂಗ್ಲೀಷಲ್ಲೂ ಸಬ್ಟೈಟಲ್ಸ್ ಹಾಕಿ, ಅವ್ರು ಏನೋ ಇಂಗ್ಲೀಷಲ್ಲಿ ಇಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡು ಅಂದರು. ಆದರೆ ಆರ್ ಹಾರ್ಟ್ ಇಸ್ ಫಾರ್ ಕನ್ನಡ ಪೀಪಲ್. ಲೈಕ್ ವಿ ವಾಂಟ್ ಕನ್ನಡ ಕಾಂಗ್ರಿಗೇಷನ್ ಟು ಹ್ಯಾವ್ ದ ಎಕ್ಸ್ಪೋಜರ್ ಆರ್ ದ ಬೇಸಿಕ್ಸ್ ಆಫ್ ದ ಬೈಬಲ್ ಇನ್ ದಿಸ್ ಫಾರ್ಮ್ಯಾಟ್. ನಾವು ಲೈಕ್ ಕುತ್ಕೊಂಡು ಪ್ರಸಂಗ ಥರ ಹೇಳಿರ್ಬೋದು, ಬಟ್ ಸಂಭಾಷಣೆ ಒಂದು ಧ್ವನಿ ಪರಿವೇಶನ ಮೂಲಕ ಮಾಡುವುದು ಒಂದು ಡಿಫ್ರೆಂಟ್ ಆಗಿದೆಯಲ್ಲ. ಐ ಹೋಪ್ ನೀವು ಅದು ಎಂಜಾಯ್ ಮಾಡ್ತಿದ್ದೀರಾ. ಲೈಕ್ ನಾವು ಬೇರೆ ಆ ಟಾಪಿಕಲ್ಲಿ ಮಾತ್ರ ಅಲ್ಲದೆ ಅದರ ಸುತ್ತಮುತ್ತ ಒಂದು ಬಿಗ್ಗರ್ ಪರ್ಸ್ಪೆಕ್ಟಿವಲ್ಲಿ ಕೂಡ ನೋಡ್ತಿದ್ವಿ. ಸೊ ಐ ಬಿಲೀವ್ ದಟ್ ಈಸ್ ಬೀಯಿಂಗ್ ಎ ಬ್ಲೆಸ್ಸಿಂಗ್ ಟು ಯು ಆಲ್. ಇಫ್ ಇಟ್ ಈಸ್ ಬೀಯಿಂಗ್ ಎ ಬ್ಲೆಸ್ಸಿಂಗ್, ಪ್ಲೀಸ್ ಲೈಕ್, share and subscribe to Elcol. See you in the next video. God bless you all. Thank you. God bless you.